ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಯಾರ್ಯಾರು ಗೃಹಲಕ್ಷ್ಮಿಯರಿದ್ದೀರಾ ಅವರಿಗೆ 1,00,000 ರೂಪಾಯಿ ಹಣ ಅನೌನ್ಸ್ ಮಾಡಿತು ರಾಜ್ಯ ಸರ್ಕಾರ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ 1,00,000 ರೂಪಾಯಿ ಹಣವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಇದೀಗ ಅನೌನ್ಸ್ ಮಾಡೇ ಬಿಡ್ತು. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಿದ್ದಂತವ್ರು 1,00,000 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು ಉಚಿತವಾಗಿ ರಾಜ್ಯ ಸರ್ಕಾರದ ಕಡೆಯಿಂದ. ಸ್ನೇಹಿತರೆ, ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಯಾವತ್ತ ಲಾಸ್ಟ್ ಡೇಟು ಮತ್ತೆ ಯಾವ ದಾಖಲಾತಿಗಳು ಬೇಕಾಗುತ್ತೆ, ಗೃಹಲಕ್ಷ್ಮಿಯರಂದ್ರೆ ಯಾರು, ಅಂದ್ರೆ ಯಾರಿಗೆಲ್ಲ ಈ 1,00,000 ರೂಪಾಯಿ ಹಣ ಉಚಿತವಾಗಿ ಸಿಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ಬನ್ನಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರು 1,00,000 ರೂಪಾಯಿ ಹಣವನ್ನ ಪಡಿಬೇಕಾದ್ರೆ ಈ ಮಾಹಿತಿಯನ್ನ ನೋಡ್ಲೇಬೇಕು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಮಧ್ಯದಲ್ಲಿ ಮಾಹಿತಿಯನ್ನ ನಾನು ತಿಳಿಸಿರ್ತೇನೆ, ಸೊ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಹಾಗೂ ಅದ್ರ ಜೊತೆಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಈ ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿಬಿಡಿ. ಹಾಗಾದ್ರೆ ಬನ್ನಿ, ಗೃಹಲಕ್ಷ್ಮಿಯರಿಗೆ 1,00,000 ರೂಪಾಯಿ ಯಾವಾಗ್ಲಿಂದ ನಿಮಗೆ ಸಿಗ್ತಾ ಇದೆ, ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಕೂಡಲೇ ವಿಡಿಯೋಕ್ಕೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಬನ್ನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಏನಿದೆ, ನಿನ್ನೆ ನಡೆದಂತ ಸಭೆಯಲ್ಲಿ ಈ ರೀತಿಯಾದಂತ ತೀರ್ಮಾನವನ್ನ ತೆಗೆದುಕೊಂಡಿದೆ. 1,00,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಕೊಡೋದಕ್ಕೆ ಉಚಿತವಾಗಿ. ಅದು ಹೌದು ಸ್ನೇಹಿತರೆ, ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಪಡಿತಾ ಇದ್ರ ಪ್ರತಿಯೊಬ್ರು 1,00,000 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು, ಅದು ಬಡ್ಡಿ ಇಲ್ದೇನೆ ಉಚಿತವಾಗಿ. ಸ್ನೇಹಿತರೆ, ಇದು ಯಾವಾಗ್ಲಿಂದ ಪ್ರಾರಂಭ ಆಗ್ತಾ ಇದೆ, ಏನೇನ್ ದಾಖಲಾತಿಗಳು ಬೇಕು, ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಇದೆ. ಸ್ನೇಹಿತರೆ, ಇದಕ್ಕೆ ಯಾವುದೇ ರೀತಿಯ ಅರ್ಜಿಯನ್ನ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾರ್ಯಾರು ಪಡಿತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಈ 1,00,000 ರೂಪಾಯಿ ಹಣ ಸಿಗುತ್ತಂತ. ಹಾಗಾದ್ರೆ ಇದಕ್ಕೆ ಏನ್ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನ ಇಲ್ಲಿ ನೋಡೋಣ. ಸ್ನೇಹಿತರೆ, ಇದಕ್ಕೆ ಕೇವಲ ನಿಮ್ಮ ಹತ್ರ ರೇಷನ್ ಕಾರ್ಡು ಹಾಗೂ ಬ್ಯಾಂಕ್ ಪಾಸ್ಬುಕ್ ಇದ್ರೆ ಸಾಕು. ಹೌದು ಸ್ನೇಹಿತರೆ, ಇದ್ರ ಜೊತೆಗೆ ಆಧಾರ್ ಕಾರ್ಡು ಬೇಕಾಗುತ್ತೆ. ಈ 3 ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಇಲ್ಲಿ ಗೃಹಲಕ್ಷ್ಮಿಯರು ಅಂದ್ರೆ ಇನ್ನೂ ಸ್ವಲ್ಪ ಡೌಟ್ ಇರ್ಬೋದು, ಯಾಕಂದ್ರೆ ಮನೆಯ ಯಜಮಾನಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ಮನೆಯ ಯಜಮಾನಿ ಅಂದ್ರೆ ಮನೆಯ ಯಜಮಾನಿ ಯಾರಿರ್ತಾರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣವನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಮನೆಯ ಯಜಮಾನಿ ಅಂದ್ರೆ ಗೃಹಲಕ್ಷ್ಮಿಯರಿಗೆ 1,00,000 ರೂಪಾಯಿ ಹಣವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಈಗ ಅನೌನ್ಸ್ ಮಾಡಿದೆ. ಸೊ ಹಾಗಾದ್ರೆ ಇದು ಯಾವಾಗ್ಲಿಂದ ಜಾರಿಗೆ ಬರುತ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಸ್ನೇಹಿತರೆ, ಇದಕ್ಕ ಯಾವುದೇ ರೀತಿಯ ಅರ್ಜಿಯನ್ನು ಸಲ್ಲಿಸೋದು ಅವಶ್ಯಕತೆ ಇರೋದಿಲ್ಲ. ಮತ್ತೆ ಇದಕ್ಕೆ ಯಾವುದೇ ರೀತಿಯ ಇನ್ನು ಕೊನೆಯ ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡಿಲ್ಲ. ಇದನ್ನ ಅತಿ ಶೀಘ್ರದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಜಾರಿಗೆ ತರ್ತಾ ಇದ್ದಾರಂತೆ. ಇಲ್ಲಿ ಯಾವುದೇ 1,00,000 ರೂಪಾಯಿಗೆ ಬಡ್ಡಿ ಇಲ್ದೇನೆ ಉಚಿತವಾಗಿ ಗೃಹಲಕ್ಷ್ಮಿಯರಿಗೆ ಕೊಡೋದಕ್ಕೆ ಅನೌನ್ಸ್ ಮಾಡಿರುವಂತದ್ದು. ಸ್ನೇಹಿತರೆ, ಇದು ಅತಿ ಶೀಘ್ರದಲ್ಲಿ ಜಾರಿಗೆ ಬರ್ತಾ ಇದೆ. ಪ್ರತಿಯೊಬ್ರು ರೆಡಿಯಾಗಿರ್ರಿ. ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಏನಾದ್ರು ತಿದ್ದುಪಡಿ ಮಾಡಂಗಿತ್ತಂದ್ರೆ ಇವಾಗ ಮಾಡ್ಕೊಂಬಿಡಿ. ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಮನೆಯ ಯಜಮಾನಿ ಅಂತ ಯಾರಿರ್ತಾರೆ ಅವ್ರಿಗೆ 1,00,000 ರೂಪಾಯಿ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ಈ 3 ಡಾಕ್ಯುಮೆಂಟ್ ಗಳನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಯಾಕಂದ್ರೆ ಅದರಲ್ಲಿ ಏನಾದ್ರು ಮಿಸ್ ಮ್ಯಾಚ್ ಇತ್ತು ಅಂದ್ರೆ ಇವಾಗಲೇ ತಿದ್ದುಪಡಿ ಮಾಡ್ಕೊಂಬಿಡಿ. ಯಾಕಂದ್ರೆ ರೇಷನ್ ಕಾರ್ಡ್ ನಲ್ಲಿ, ಆಧಾರ್ ಕಾರ್ಡ್ ನಲ್ಲಿ, ಬ್ಯಾಂಕ್ ಪಾಸ್ಬುಕ್ ದಲ್ಲಿ ಸೇಮ್ ಹೆಸರು ಇರಬೇಕು. ಇಲ್ಲಾಂದ್ರೆ ಮತ್ತೆ ಆಮೇಲೆ ಪ್ರಾಬ್ಲಮ್ ಆಗಿ ಹಣ ಬಾರ್ದನೆ ಇರಬಹುದು. ಸೊ ಅದಕ್ಕಾಗಿ ಈಗ್ಲಿಂದನೇ ಅದನ್ನೆಲ್ಲ ತಯಾರಿ ಮಾಡ್ಕೊಳ್ಳಿ. ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಅತಿ ಶೀಘ್ರದಲ್ಲಿ ಇದನ್ನ ಅನೌನ್ಸ್ ಮಾಡ್ತಾರೆ. ನಿಮ್ಗೆ ಯಾವ ರೀತಿ ಹಣವನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ತಿಳಿಸುತ್ತೆ. ಮತ್ತೊಂದು ಹೊಸ ಅಪ್ಡೇಟ್ ನೊಂದಿಗೆ ಈ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ.